ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಬೆಣ್ಣೆ ಕೃಷ್ಣ ವ್ಲಾಗಲ್ಲಿ ಸೀರೆ ಉಡಬೇಕಾದ್ರೆ ಒಳಗಡೆ ಒಂದು ಶಾರ್ಟ್ಸ್ ಹಾಕ್ತೀನಿ. ಹಾಕಿದಾಗ ತೊಡೆ ಟಚ್ ಆಗಲ್ಲ. ನಮಗೆ ಸಣ್ಣ ಇದ್ರು ದಪ್ಪ ಇದ್ರು ತುಂಬ ನಡಿಬೇಕಾದ್ರೆ ತೊಡೆ ಟಚ್ ಆಗುತ್ತೆ. ಆಮೇಲೆ ಈ ಥರ ಪಲಾಜೋ ಹಾಕ್ಕೊಂಡಾಗ್ಲೂ ಏನಾಗುತ್ತೆ, ಈ ಸ್ಟಿಚ್ಚಿಂಗ್ ಬಂದು ನಮಗೆ ತೊಡೆ ಟಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ತಗೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿದೆ. ಇದೇ ಥರ ಚಕ್ಕೆ ಹಾಕ್ತೀನಿ, ರೌಂಡ್ ಚಕ್ಕೆನೆ ತುಂಬ ಒಳ್ಳೆಯದು. ರೌಂಡ್ ಚಕ್ಕೆ ಮತ್ತು ಇದು ಟೊಳ್ಳಿರಬಾರ್ದು, ಗಟ್ಟಿ ಇರಬೇಕು. ನೋಡಿ ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದಾಗ್ತೀನಿ. ಎಲ್ಲ ಡಾಕ್ಟರ್ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯ್ಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪುನು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ, ಹಾಗಾಗಿ ಇದು ಧನಿಯಾ ಓಂಕಾಳು. ಏಲಕ್ಕಿ ಹಾಕ್ತೀನಿ, ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ, ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ. ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು ಲವಂಗ. ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳ್ಮೆಣ್ಸ್ಗಿಂತ ತುಂಬ ಒಳ್ಳೆಯದು ನಮಗೆ, ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು, ನೆಲ್ಲಿಕಾಯಿ. ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ. ಎಲ್ಲ ತಂದೆ ಹಾಕೋದು ನಾನು. ಇದಿಷ್ಟ ಆಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ. ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಎಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಠ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಠ ಮಧು ಚಕ್ಕೆ ಬರುತ್ತೆ, ಆದರೆ ಚಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ದಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಇದು ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ, ಒಂದು ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತ ಆಯುರ್ವೇದ ಡಾಕ್ಟರ್ಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡ್ರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ಇವತ್ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ, ಯಾಕಂದರೆ ಅಕ್ಸೆ ಟೀಚರ್ದು ಎಣ್ಣೆ ಪಸೆ ಬಿಡುತ್ತೆ, ಎಲ್ಲ ಒಂಥರ ಎಣ್ಣೆ ಆಗುತ್ತೆ, ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಇಷ್ಟು ದಪ್ಪ ಪಟ್ಟಿ ಬಂದಾಗ ಏನಾಗುತ್ತೆ, ನಮಗೆ ಹೊಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ. ಹೊಟ್ಟೆ ಮೇಲೆ ಕೂತ್ಕೊಂಡಾಗ ಹೊಟ್ಟೆನೂ ಸ್ವಲ್ಪ ಒಳಕೋದಂಗೆ ಆಗುತ್ತೆ. ಮತ್ತು ಇದು ಈ ಥರ ಬನಿಯನ್ ಕ್ಲಾತು, ನಿಮಗೆ ಚಿಕ್ಕ ಸೈಜ್ ತೊಗೊಂಡ್ರು ಎಕ್ಸ್ಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ. 1 2 3 4 ಎಲ್ಲ ಸೈಜಲ್ಲೂ ಸಿಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ ಇರುತ್ತೆ, ಆ ನಂಬರ್ಗೆ ಬಂದು ಆರ್ಡ್ರ್ ಕೊಟ್ಟರೆ ತುಂಬ ಜನಕ್ಕೆ, ನಮ್ಮ ರೋಡಲ್ಲೇ ಎಷ್ಟೋ ಜನಕ್ಕೆ ನಾನು ಹೇಳಿದ್ಮೇಲೆ ಅಯ್ಯೋ ನಮ್ಗೆ ಇವಾಗ ಗೊತ್ತಾಯಿತು, ಎಷ್ಟು ನೋವಾಗೋದು, ಎಷ್ಟು ನಮಗೆ ಉರಿ ಬರೋದು ಅಂತ ಹೇಳಿದ್ರು. ಅವ್ರಿಗೆಲ್ಲ ನಾನು ತರಿಸಿ ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರಲ್ಲಿ ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಅಲ್ಲಿ ನಿಮಗೆ ಹೇಳ್ತೀನಿ ಯಾವ ಸೈಜ್ ಅಂತ ಹೇಳಿದ್ರೆ ನಾನು ಅಲ್ಲಿ ಮಾಡಿ ನಿಮಗೆ, ನಾನು ಇವಾಗ ರೀಸೇಲ್ ಮಾಡ್ತಾ ಇದ್ದೀನಿ. ಇದು ತುಂಬ ಜನ ಕೇಳಿದ್ರಿ, ತುಂಬ ಅಂದರೆ ತುಂಬ ಜನ ಕೇಳಿದ್ರಿ, ಹಾಗಾಗಿ ನಾನು ಇದನ್ನು ರೀಸೇಲ್ ಮಾಡ್ತಾ ಇದ್ದೀನಿ. ಈಗ ಯಾರು ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ನೀವು ಬಂದು ನನಗಲ್ಲಿ ವಾಟ್ಸಪ್ ಮಾಡ್ಬೋದು. ಅಲ್ಲಿ ನಾನು ನಿಮ್ದು ಏನು ಸೈಜು, ನಿಮ್ಮ ಅಡ್ರೆಸ್ಸು ನನಗೆ ಪೇಮೆಂಟ್ ಮಾಡಿದ್ಮೇಲೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ಒಂದು ಎಕ್ಸ್ಚೇಂಜ್ ಇಲ್ಲ. ನೀವು ಫಸ್ಟೇ ನನಗೆ ಯಾವ ಸೈಜ್ ಬೇಕು ಅಂತ ಹೇಳಿದ್ರೆ ನಾನು ಆ ಸೈಜಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ? ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.